ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಉಪವಾಸ ಕಾಲದ 17ನೇ ದಿನದ ಈ ಧ್ಯಾನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಧ್ಯಾನಕ್ಕಾಗಿ ನೇಮಕವಾಗಿರುವಂಥ ವೇದ ಭಾಗವು ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 1-8 ತನಕ. ಇವತ್ತಿನ ಧ್ಯಾನದ ವಿಷಯ ಅಪಾರವಾದ ಭಕ್ತಿ. ಪಸ್ಕ ಹಬ್ಬಕ್ಕೆ ಇನ್ನೂ 6 ದಿವಸ ಇರಲಾಗಿ ಯೇಸು ಬೆಥಾನ್ಯಕ್ಕೆ ಬಂದನು. ಯೇಸು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನ ಕುಟುಂಬಕ್ಕೆ ಬಂದಿದ್ದಾನೆಂದು ಈ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಆಗ ಮಾರ್ತಳು ಕ್ರಿಸ್ತನಿಗೆ ಔತಣ ಮಾಡಿಸಲು ನೆರವಾದಳು. ಲಾಜರನು ಸ್ವಾಮಿಯೊಂದಿಗೆ ಕೂತಿದ್ದನು. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು 1 ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಆವರಿಸಿದಳು. ಕರ್ತನಲ್ಲಿ ಪ್ರಿಯರೇ, ಪ್ರತಿ ಯಹೂದ್ಯನ ಮನೆಯಲ್ಲಿ ಒಂದು ತೈಲದ ಭರಣಿ ಇರುತ್ತೆ. ಈ ತೈಲದ ವಿಶೇಷತೆ ಏನೆಂದರೆ, ಇದು ಬಹಳ ಸುಗಂಧ ಪರಿಮಳ ಬೀರುವಂಥದ್ದಾಗಿದೆ ಮತ್ತು ತುಂಬ ಬೆಲೆ ಬಾಳುವಂಥದ್ದು ಕೂಡ ಆಗಿದೆ. ಆ ಕಾಲದಲ್ಲಿ ಯಹೂದ್ಯರು ತಮ್ಮ ಮನೆಗಳಲ್ಲಿ ಇದನ್ನು ಶೇಖರಿಸಿ ಇಡುತ್ತಿದ್ದರು. ವಿಶೇಷವಾಗಿ ಸ್ತ್ರೀಯರು ಈ ತೈಲವನ್ನು ಹೆಚ್ಚು ಕೂಡಿಸಿಟ್ಟು ತಮ್ಮ ಮದುವೆಯಲ್ಲಿ ಗಂಡನಿಗೆ ಉಡುಗೊರೆಯಾಗಿ ನೀಡುತ್ತಿದ್ದರು. ಮತ್ತು ಆ ಕಾಲದಲ್ಲಿ ಯಹೂದ್ಯರು ಶವ ಸಂಸ್ಕಾರಕ್ಕೆ ಹೆಚ್ಚು ಉಪಯೋಗಿಸುತ್ತಿದ್ದರು. ಸತ್ತ ದೇಹವನ್ನು ತೊಳೆದು ಈ ಸುಗಂಧ ತೈಲವನ್ನು ಹಚ್ಚಿ ನಾರು ಬಟ್ಟೆಯಿಂದ ಸುತ್ತಿ ಸಮಾಧಿ ಮಾಡುತ್ತಿದ್ದರು. ಇಂಥ ಬೆಲೆಯುಳ್ಳಂಥ ತೈಲವನ್ನು 1 ಸೇರಷ್ಟು ಆತನ ಪಾದಕ್ಕೆ ಹಚ್ಚಿದಳು. 1 ಸೇರಷ್ಟು ಎಂಬುದಾಗಿ ಹೇಳುವಾಗ ಗ್ರೀಕ್ ಭಾಷೆಯಲ್ಲಿ ಸುಮಾರು 300 ದಿನಾರು, ಅಂದರೆ 300 ಬೆಳ್ಳಿ ನಾಣ್ಯಗಳು ಅಷ್ಟು ಬೆಲೆ ಬಾಳುವಂಥ ತೈಲ. 1 ನಾಣ್ಯ ಎಂಬುದಾಗಿ ಹೇಳುವಾಗ ಯಹೂದ್ಯನ 1 ದಿನದ ಸಂಬಳ, 300 ಎಂಬುದಾಗಿ ಹೇಳುವಾಗ 1 ವರ್ಷದ ಸಂಬಳದ ಬೆಲೆ ಬಾಳುವಂಥ ತೈಲವನ್ನು ಮರಿಯಳು ತುಂಬ ಪ್ರೀತಿಯಿಂದ ಭಕ್ತಿಯಿಂದ ಆತನ ಪಾದಗಳಿಗೆ ಹಚ್ಚಿದಳು. ಹಿಂದೆ ಒಂದು ದಿನ ಬೆಥಾನ್ಯಕ್ಕೆ ಯೇಸು ಸ್ವಾಮಿ ಭೇಟಿ ನೀಡುವಾಗ ಲೂಕ 10:40 ಮಾರ್ತಳು ಕ್ರಿಸ್ತನಿಗಾಗಿ ಅತಿಥಿ ಸತ್ಕಾರದಲ್ಲಿ ತೊಡಗಿ ತನಗೆ ನೇರವಾಗಲು ಮರಿಯಳಿಗೆ ಹೇಳಿದಳು. ಆದರೆ ಮರಿಯಳು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತು ಆತನ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿದ್ದಳು. ಈ ವೇದ ಭಾಗದಲ್ಲಿ ಯೂದನು ಇಷ್ಟೊಂದು ತೈಲ ವ್ಯರ್ಥ ಮಾಡಿದಳು ಎಂದು ಪ್ರಶ್ನಿಸಿ ದೂರಿದನು. ಅಂದು ಮಾರ್ತಳಿಗೆ ಸ್ವಾಮಿ ಉತ್ತಮವಾದನ್ನೇ ಮರಿಯಳು ಆರಿಸಿಕೊಂಡರೆಂಬುದಾಗಿ ಹೇಳ್ತಾನೆ. ಇವತ್ತು ಸ್ವಾಮಿ ಮರಿಯಳು ಒಳ್ಳೆಯದನ್ನೇ ಮಾಡುತ್ತಳೆಂಬುದಾಗಿ ಯೂದನ ಬಳಿಯಲ್ಲಿ ಹೇಳುತ್ತಿದ್ದಾನೆ. ಯೂದನು ರೋಮನ್ನರ ಕಡೆಯಿಂದ 30 ಬೆಳ್ಳಿ ನಾಣ್ಯಗಳಿಗೋಸ್ಕರವಾಗಿ ಕ್ರಿಸ್ತನನ್ನು ಒಪ್ಪಿಸಿಕೊಡುತ್ತಾನೆ. ಆದರೆ ಇಂದು ಮರಿಯಳು 300 ಬೆಳ್ಳಿ ನಾಣ್ಯಗಳಷ್ಟು ಬೆಲೆ ಬಾಳುವಂಥ ಸುಗಂಧ ತೈಲವನ್ನು ಕರ್ತನ ಪಾದಕ್ಕೆ ಒಪ್ಪಿಸುತ್ತಿದ್ದಾಳೆ. ಮರಿಯಳ ಈ ಒಳ್ಳೆಯದನ್ನೇ ಮಾಡಿದೆಂಬುದಾಗಿ ಸ್ವಾಮಿ ಹೇಳುತ್ತಾ, ನೀನು ಕೆಲವೇ ದಿನಗಳಲ್ಲಿ ಶಿಲುಬೆಯ ಮರಣ ಹೊಂದುವ ಕ್ರಿಸ್ತನ ಉತ್ತರ ಕ್ರಿಯೆಯ ಒಂದು ಆಚಾರವಾಗಿದೆ ಎಂಬುದಾಗಿ ಕೂಡ ಕ್ರಿಸ್ತನಲ್ಲಿ ತಿಳಿಸುತ್ತಾನೆ. ಆಕೆಯ ಪ್ರೀತಿಯನ್ನು, ಗೌರವಪೂರ್ವಕವಾದ ಭಕ್ತಿಯನ್ನು ಸ್ವಾಮಿ ಗಮನಿಸುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ಇದು ಮರಿಯಳ ಆಳತ್ವದ ಪ್ರೀತಿಯ ಪ್ರಕಟಣೆಯಾಗಿದೆ ಮತ್ತು ಮರಿಯಳ ಅಪಾರವಾದ ಭಕ್ತಿಯ ಪ್ರಕಟಣೆ. ಮತ್ತು ಸಂಪೂರ್ಣವಾಗಿ ತನ್ನನ್ನೇ ಒಪ್ಪಿಸುತ್ತಾ, ತನಗಿರುವುದನ್ನು ಕರ್ತನಿಗೆ ಅರ್ಪಿಸುತ್ತಾ ತನ್ನ ಭಕ್ತಿಯನ್ನು ವ್ಯಕ್ತಪಡಿಸುತ್ತಾಳೆ. ಕರ್ತನಲ್ಲಿ ಪ್ರಿಯರೇ, ಇಂದಿನ ನಮ್ಮ ಧ್ಯಾನದ ವಿಷಯ ಅಪಾರ ಭಕ್ತಿಯ ಬಗ್ಗೆ. ಯೋಬ 1:8 ದೇವರು ಹೇಳ್ತಾನೆ, ಯೋಬನಿಗೆ ಸಮಾನನಾದ ಭಕ್ತನು ಭೂಲೋಕದಲ್ಲಿ ಎಲ್ಲಿ ಸಿಕ್ಕುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ಕ್ರಿಸ್ತನು ಮರಿಯಳನ್ನು, ಅವಳ ಭಕ್ತಿಯನ್ನು, ಅವಳ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾನೆ. ಈ ಉಪವಾಸ ದಿನಗಳಲ್ಲಿ ಅಪಾರವಾದಂಥ ಭಕ್ತಿಯುಳ್ಳ ಮರಿಯಳ ಹಾಗೆ ಆತನ ಪಾದಗಳ ಬಳಿಯಲ್ಲಿ ಕುಳಿತು ಧ್ಯಾನಿಸುವಂಥ ಈ ವೇದ ಭಾಗಗಳು, ಈ ಸಂದೇಶಗಳು ಈ ಕಾಲದಲ್ಲಿ ನಮಗೆ ಭಕ್ತಿಯ ವೃದ್ಧಿಗೆ, ಆತ್ಮೀಯ ಬೆಳವಣಿಗೆಗೆ ಮತ್ತು ಕರ್ತನಲ್ಲಿ ಮತ್ತಷ್ಟು ಆತನ ಸಾನ್ನಿಧ್ಯದಲ್ಲಿ ಬದುಕುವ ಹಾಗೆ ಈ ಲೋಕದಲ್ಲಿ ನಮ್ಮನ್ನೇ ಪೂರ್ಣವಾಗಿ ಸಮರ್ಪಿಸೋಣ. ಈ ವಾಕ್ಯಗಳ ಮುಖಾಂತರ ನಮ್ಮನ್ನು ದೇವರು ಆಶೀರ್ವಾದ ಮಾಡಲಿ ಎಂಬುದಾಗಿ ಹಾರೈಸುತ್ತಾ ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಆಮೀನ್.